ಸ್ಥಾನ ಹಿಂದೆ ಹಳ್ಳಿ, ಈ ಹಳ್ಳಿಗೆ ತಿಮ್ಮೇನಹಳ್ಳಿ ಅಂತ ಹೆಸರಿದ್ದು. ಈ ಊರಿಗೆ ಎರಡೇ ದೇವರು, ಅದು ಪೂಜಮ್ಮ ಹೆಣ್ಣು ದೇವರು, ಗಂಡು ದೇವರು ಗೋವಿಂದರಾಜ ಸ್ವಾಮಿ. ಹಳೇದವ ಮಂಟಪ ಇದ್ದು. ಅದ್ರ ಹಿಂದೆ ನಮ್ಮ ಹಿರಿಯರು ಏನ್ ಮಾಡಿದ್ರು, ಒಡೆದಾಕಿ ಕಟ್ಟಿದ್ರು. ಎರಡನ್ನ ಕಟ್ಟಾದ್ಮೇಲೆ ನಮ್ಮ ಈ ಗ್ರಾಮಸ್ಥರು ಸೇರಿ ಒಂದು ಟ್ರಸ್ಟ್ ಮಾಡ್ಕೊಂಡು, ಟ್ರಸ್ಟ್ ಆದ್ಮೇಲೆ ಈ ಇದು ಬಂತು ಧನುರ್ಮಾಸದಲ್ಲಿ ನನಗಿಂತ ಸ್ವಲ್ಪ ಹಿರಿಯರು ಒಂದು 23 ಜನ ಭಜನೆ ಸ್ಟಾರ್ಟ್ ಮಾಡಿದ್ರು. ಧನುರ್ಮಾಸದಲ್ಲಿ 1 ತಿಂಗಳು ಭಜನೆ. ಆ ಭಜನೆ ಸ್ಟಾರ್ಟ್ ಮಾಡಿದಾಗ ಏನಾಗೋಯ್ತು, ಈ ದೇವ್ರ ಮಹಿಮೆ ನೋಡಿ ಹೆಂಗಿದೆ ಅಂತ. ಈ ನಮ್ಮೂರಲ್ಲಿ ಒಬ್ರು ಕೃಷ್ಣಪ್ಪ ಅಂತ ಲಾರಿ ಮಡಗಿದ್ದಾರೆ. ಅವರು ವೈಕುಂಠ ದಿವಸ ಏನ್ ಮಾಡಿದ್ರು, ಸ್ವೀಟು ಮತ್ತೆ ಪುಳಿಯೋಗರೆ ದೇವಸ್ಥಾನಕ್ಕೆ 2 ದೇವರಿಗೂ ಫುಲ್ ಹೂವಿನ ಅಲಂಕಾರ ಮಾಡಿಸಿ ಉಯ್ಯಾಲೆ ಅಯ್ಯಪ್ಪನ ಉಯ್ಯಾಲೆ ಮೇಲೆ ಕುಂಡಿಸಿದ್ರು. ಜನ ಅವಾಗ ಸ್ವಲ್ಪ ಬರೋ 1 ವರ್ಷ 2 ವರ್ಷ 3 ವರ್ಷಕ್ಕೆ ಹೆಚ್ಚು ಕಮ್ಮಿ 500,000 ಆಗೋಯ್ತು. ಅವಾಗ ನಮ್ದು ಟ್ರಸ್ಟ್ ಇತ್ತು. ಟ್ರಸ್ಟ್ ಅವ್ರು ಇದ್ರ ಗಮನ ತಗೊಂಡಿರಲಿಲ್ಲ. ನಾವು ಇಲ್ಲಿ ಭಜನೆ ಮಾಡ್ತಾ ಇದ್ವಲ್ಲ, ಈ ಭಜನೆ ಗ್ರೂಪ್ ಏನ್ ಮಾಡಿದ್ರು ಟ್ರಸ್ಟಿಗೆ ಗಮನಕ್ಕೆ ತಗೊಂಡ್ಬಂದು. ಅವಾಗ ನಾವು ಟ್ರಸ್ಟಿಗಳೇ ಅದು ತಂದು ನೋಡಿ ಈ ತರ ಆಗ್ತಾ ಐತೆ, ಇದು ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ, ಸ್ಪರ್ಶಾದ ಅದೆಲ್ಲ ಹಂಚೋದಕ್ಕೆ ಜನ ಜಾಸ್ತಿ ಆಗ್ತಾರೆ. ನಾವು ಅವಾಗ ಈ ಅಪ್ಪನ ವೈಕುಂಠ ಉತ್ಸವ ಮಾಡಲೇಬೇಕಾಗಿ ಬರ್ತದೆ ಅಂತೇಳಿ ಟ್ರಸ್ಟ್ ಗಮನಕ್ಕೆ ತಗೊಂಡ್ಬಂದ್ಮೇಲೆ ಅಲ್ಲಿಂದ ಟ್ರಸ್ಟ್ ಅವರು ನಾವೇನ್ ಮಾಡ್ದೋ, ಈ ಅಪ್ಪನ ಉತ್ಸವ ಮಾಡಕ್ ಶುರು ಮಾಡ್ದೋ, ವೈಕುಂಠೋತ್ಸವ. ಅವಾಗಲೇ ಆಮೇಲೆ ಇದಕ್ಕೆ ಹೂವಿನ ಅಲಂಕಾರ ನಮ್ಮ ಶಾಸಕರು, ಅವಾಗ ಕೃಷ್ಣಪ್ಪ ಇದ್ರು, ಇವಾಗ ಪ್ರಿಯಾ ಕೃಷ್ಣ. ಪ್ರತಿ ವರ್ಷ ಅವರು ಸೋಲ್ಲಿ ಗೆಲ್ಲಿ ಅವ್ರದೇ ಹೂವಿನ ಅಲಂಕಾರ, ಅದು ಎಷ್ಟೇ ಆದ್ರೂ ಅವ್ರದ್ದು. ಆಮೇಲೆ ಇನ್ನೊಬ್ರು ಮಾನಸ ಮಂಜು ಅಂತ ಹೇಳಿ ಬಂದ್ರು, ಅವರ ಸ್ಪರ್ಶದ ಎಷ್ಟೇ ಆದ್ರೂ ಅವ್ರದೇ ಸ್ಪರ್ಶದ. ಈ ನೋಡಿ ಸಣ್ಣ ಪುಟ್ಟ ಕಚ್ಚಿಬಿಟ್ಟು ದಾನಿಗಳು ದಾನ ಕೊಡ್ತಾ ಬಂದ್ರು. ಕೊಟ್ಟಾದ ನಾವು ಏನು ರಿಸ್ಕೆ ತೊಗೊಳ್ತಿರ್ಲಿಲ್ಲ. ನಮ್ಗೇನು ಬಂದ ಜನಕ್ಕೆ ದೇವ್ರ ದರ್ಶನ ಮಾಡೋದಕ್ಕೆ ಅವ್ರಿಗೆ ಸಹಕಾರ ಕೊಡಬೇಕು, ಅವ್ರಿಗೆ ವ್ಯವಸ್ಥೆ ಹೋಗೋದಕ್ಕೆ ಬರೋಕ್ಕೆ ತೊಂದರೆ ಇಲ್ದಂಗೆ ಅವ್ರಿಗೆ ಸ್ಪರ್ಶಾದ ಆಗ್ಬೋದು, ಮತ್ತೊಂದು ಇನ್ನೊಂದು ಅವೆಲ್ಲ ನಾವು ಅವ್ರಿಗೆ ಸರಿಯಾದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಷ್ಟೇ. ಅದನ್ನ ಮಾಡ್ಕೊಂಡು ಬಂದು ಇದೇನಾಗೋಯ್ತು, ಬೆಳ್ಕೊಂಡು ಬಂತು. ಬೆಳೆದು ಈಗ ಬೃಹತ್ ಆಕಾರವಾಗಿ ನಿಂತಿದೆ. ಆಮೇಲೆ ಆ ಅಪ್ಪನ ಸೇವೆ ಏನಾಗಿದೆ ಅಂದ್ರೆ, ಈ ವರ್ಷ ಯಾರನ್ನ ಮಾಡಿ ಏನೋ ಸಹಾಯ ಮಾಡಿ ಅವ್ರೇನಾದ್ರೂ ಬರೋ ವರ್ಷ ನನ್ನ ಕೈಯಲ್ಲಿ ಆಗಿಲ್ಲ ಅಂತಂದ್ರೆ ಆಗೋದಿಲ್ಲ. ಅವ್ರಿಗೇನಾದ್ರೂ ಬೇರೆ ರೂಪದಲ್ಲಿ ಹಣನೋ ಆಸ್ತಿನೋ ಏನೋ ಒಂದು ರೂಪದಲ್ಲಿ ಅವ್ರಿಗೆ ಬರ್ತದೆ, ಅವಾಗ ಅವ್ರು ಬರ್ತಾರೆ. ಬಂದು ದೇವರಿಗೆ ತಗೊಳ ನಮ್ಮ ಸಹಾಯ ಧನ ಆಗ್ಬೋದು, ಮತ್ತೇನು ಏನ ಧಾನ್ಯ ಆಗ್ಬೋದು, ಏನೇ ಆಗ್ಬೋದು ತಂದು ಕೊಡಕ್ ಶುರು ಮಾಡಿದ್ರು. ಈಗ ಅದೇ ರೀತಿ ಈಗ ಆಮೇಲೆ ಟ್ರಸ್ಟ್ ಅಲ್ಲಿ ಈಗ ಒಂದ್ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರು ಅದು ಇನ್ನೂ ಹೆಚ್ಚಿನ ರೀತಿನೇ ಆಗ್ತಾ ಇತ್ತು. ಹೆಚ್ಚಿನ ರೀತಿಯಲ್ಲಿ ನೋಡಿ ಎಲ್ಲ ಗ್ರಾಮಸ್ಥರೇ ಇಲ್ಲಿ ಇರೋರೆಲ್ಲ ಈ ದೇವರಿಗೆ ಇಡೀ ಊರು ಒಂಥರ, ಈ ಗೋವಿಂದರಾಜ ನಗರ ಒಂಥರ ಊರ ಹಬ್ಬ ಇದ್ದಂಗೆ. ಈ ನಮ್ಮ ವೆಂಕಟೇಶ್ವರ ಸ್ವಾಮಿ ಹಬ್ಬ ಹೆಂಗೋ ಊರ ಹಬ್ಬ ಆದಂಗೆ ಆಗ್ಬಿಟ್ಟಿದೆ. ಆಮೇಲೆ ಇನ್ನೊಂದು, ಈ ನಮ್ಮ ದೇವಸ್ಥಾನಕ್ಕೆ ಇನ್ನೊಬ್ರು ಮುಖ್ಯಸ್ಥರು ಇದ್ದಾರೆ, ಅರ್ಸಪ್ಪ ಅಂತ. ಅವರು ಈ ದೇವಸ್ಥಾನ ಸ್ವಚ್ಛತೆ ಏನಾದ್ರೂ ನಮ್ದು ಇಲ್ಲಿ ಸ್ವಲ್ಪ ಯಾವ್ದಾದ್ರು ಸ್ವಲ್ಪ ಇಲ್ಲಿ ಕೆಲಸಗಳು ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಖಡಕ್ ದೇವಸ್ಥಾನ ಸರಿ ಇಲ್ಲ, ಅದ್ ಮಾಡಿ ಇದು ಮಾಡಿ ಅಂತೇಳಿ. ಆಮೇಲೆ ಏನಾದ್ರು ದಾನಿಗಳಿದ್ರೆ ಕರ್ಕೊಂಡ್ ಬರ್ತಾರೆ, ದಾನಿಗಳಿಂದ ಸಹಾಯ ಮಾಡಿಸ್ತಾರೆ. ಹೀಗಾಗಿ ಈಗ ನಾವು ಹಂಗೆ ಕಂಟಿನ್ಯೂ ಭಜನೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಬಂದಾಗ ನೋಡಿ ಎಲ್ಲಾರ್ಗು ಆ ತಾಯಿನೂ ಅಷ್ಟೇ, ಅದ್ರಲ್ಲಿ ಈಗೂ ಸರ್ಪ ಇದೆ, ಒಳಗಡೆ ಉತ್ತಾ ಇದೆ, ಅದು ನೀವು ನೋಡಿಲ್ಲ, ಹಿಂದಿಕ್ಕಿದೆ. ದೇವ್ರು ಪಕ್ಕದಲ್ಲಿ ಇದೆ, ಬೇಕಾದ್ರೆ ಹೋಗಿ ಫೋಟೋ ಹೊಡೆದಿದೆ. ಅಲ್ಲಿ ಈಗ ಆ ಸರ್ಪದ್ದು ಇದು ಬರ್ತದೆ ನೋಡಿ ಮೇಲೆ ಪೊರೆ, ಆ ಪೊರೆ ಪೂಜಾರ ಮುಡುಗಿದ್ದಾರೆ, ಅದು ಬೇಕಾದ್ರೆ ಫೋಟೋ ಇಟ್ಕೊಳ್ಳಿ, ಅದನ್ನ ಅಲ್ಲೇ ಇಟ್ಬಿಟ್ಟಿದ್ದಾರೆ. ಅದು ಯಾವ ಬಂತು ಯಾವ ಪೊರೆ ಬಿಡ್ತೋ ಗೊತ್ತಿಲ್ಲ. ಆಮೇಲೆ ಆ ತಾಯಿಗೂ ಅಷ್ಟೇ ಕೈ ಮುಕ್ಕೊಂಡ್ರೆ ಎಲ್ಲ ಅವ್ರು ಏನ್ ನೆನ್ಸ್ಕೊಂತಾರೋ ಅದು ಒಳ್ಳೇದಾಗ್ತದೆ. ಈಗ ನಮ್ಮ MLA ಅಂದ್ರು, ನಾನು ಫಸ್ಟ್ MLA ನಿಂತ್ಕೊಳ್ಳಾಗ ಈ ಸ್ವಾಮಿಗೆ ಪೂಜೆ ಮಾಡಿದಾಗ ನೋಡು, ನಾವು ಮನೆ ತರ ನಾನು ನನ್ನ ಮಗ ಅದೇ ರೀತಿ ಗೆಲ್ತಾ ಬಂದಿದ್ವಿ ಅಂತ ಅವ್ರ ಬಾಯಲ್ಲೇ ಬಂದ್ಬಿಡ್ತು ನೋಡಿ. ಈಗ ಇಲ್ಲಿ ಏನು
ಹೂವದ ಅಲಂಕಾರ ಏನೇನಿದೆ ನೋಡಿ ಇದೆಲ್ಲ ಅವ್ರದೇ. ಅದೆಷ್ಟೇ ಖರ್ಚಾಗಲಿ. ಆಮೇಲೆ ಇನ್ನೊಂದು, ಈ ಒಳಗಡೆ ನಾವು ಇದಿದೆಯಲ್ಲ ಈಗ ಬೆಳ್ಳಿ ಕವಚ, ಅದು ಈ 3 ದೇವರಿಗೆ ಸೇರಿಸಿ ಮಾಡಿ ಇವಾಗ ಅವರು ಸಂತೋಷ ಪಟ್ಬಿಟ್ರು. ಇವತ್ತು ಬೆಳಗ್ಗೆ ಹಾಕಿದ್ದದು, ಈಗ ರೀಸೆಂಟ್ ನಿನ್ನೆ ಒಂದು ವಾರದಲ್ಲಿ ಹೇಳಿದ್ರು ಮಾಡಿಕೊಟ್ಟು, ನಿನ್ನೆನೆ ಅದು ಹೊಸದಾಗಿ ಪೂಜೆ ಮಾಡಿ ದೇವ್ರಿಗೆ ಅಲಂಕಾರ ಮಾಡಿ ಇವತ್ತು ಬೆಳಗ್ಗೆದ ಆ ಅಲಂಕಾರ 9 ಗಂಟೆವರೆಗೆ ಜನನೇ ಇರಲಿಲ್ಲ ಸ್ವಾಮಿ. ಅದು ಈ ತರ ಕವಚ ಹಾಕಿದ್ದಾರೆ ದೇವರಿಗೆ ಬಾರಿ ಚೆನ್ನಾಗಿ ಕಾಣ್ತದೆ ಅಂತ ಜನ ಆಚೆಗೆ ಹೋಗಿ ಯಾವಾಗ ಹೇಳಿದ್ರು ನೋಡಿ. ಈಗೂ ಅಷ್ಟೇ ಮಧ್ಯಾಹ್ನ 3 ಅವರ್ ಖಾಲಿ ಇರೋದು, ಇವತ್ತು 3 ಅವರ್ ಅಲ್ಲಿ ಅರ್ಧ ಗಂಟೆ ಖಾಲಿ ಇಲ್ಲ. ಬೆಳಗ್ಗೆ ನಾವು 5:30ಗೆ ಏನ್ ಮಹಾ ಮಂಗಳಾರತಿ ಮಾಡಿದ್ವು, ಇದೇ ರೀತಿ 12 ಗಂಟೆ ಆಗುತ್ತೆ ರಾತ್ರಿ. ಈಗ ನೋಡಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಫಸ್ಟ್ ನಮ್ಮ ದೇವಸ್ಥಾನದ ಭಜನೆ ಅದೊಂದು 2 ಅವರ್ ಆಯ್ತು. ಆಮೇಲೆ ಇದು ಪಾರಾಯಣ ಅಂದ್ರೆ ನಾರಾಯಣನ ಸ್ಮರಣೆ ಅದು ಆಯ್ತು. ಈಗ ಇದಿದೆ ಡ್ಯಾನ್ಸು ಮತ್ತೆ ಭರತನಾಟ್ಯ, ಆಮೇಲೆ ಇನ್ನೊಂದು ಸಂಗೀತ ಕಚೇರಿ ಇದೆ. ಇದು ಎಷ್ಟೊತ್ತಿಗೆ 10:30 11 ಆಗೇ ಹೋಗ್ತದೆ. ನಾವು ನೋಡಿ ಪೊಲೀಸ್ನವ್ರು ಬಂದು 10:30 ಕ್ಲೋಸ್ ಮಾಡಿ ಅಂದ್ರೂ ಆಗಲ್ಲ, ಮೈಕ್ ಆಫ್ ಮಾಡ್ತೀವಿ ಅಷ್ಟೇ, ದರ್ಶನ ಸ್ಟಾಪ್ ಮಾಡೋಕ್ಕಾಗಲ್ಲ. ಅವರು ಜನ ಕ್ಲಿಯರ್ ಆಗಿ ಆಗೋ ತನಕ ನಾವು ಕ್ಲಿಯರ್ ಮಾಡೋಕ್ಕಾಗಲ್ಲ. ಇದ್ರ ಮಹಿಮೆ ಇಷ್ಟು ಸ್ವಲ್ಪ. ಈಗ ಈ ಟೆಸ್ಟಿಗಳಿದ್ದಾರೆ, ನಮ್ಮ ಗಣೇಶ, ಪೂಜಾರಾಮು, ಸೀತಾರಾಮು, ಆಮೇಲೆ ಮುನ್ಸ್ವಾಮಿ, ಮಹಾದೇವು, ಪ್ರದೀಪು ಹಿಂದೆ ಇದ್ದವರು ನಡ್ಸ್ಕೊಂಡ್ಬಂದ್ರು. ಅದೇ ರೀತಿ ಈಗ ಇವರೆಲ್ಲರ ಸಹಕಾರ, ಇವರೆಲ್ಲರೂ ಅದೇ ರೀತಿ 15 ದಿವಸದಿಂದ ನೋಡಿ ಸರಿಯಾಗಿ ನಿದ್ದೆಗಳು ಮಾಡಿಲ್ಲ. ಅದ್ರಲ್ಲಿ ನಮ್ಮ ಅರ್ಚಕರು ಇದಾರಲ್ಲ ಅವರಂತೂ ಏನು 2-3 ಅವರ್ ನಿದ್ದೆ ಮಾಡಿದಾರೋ ಗೊತ್ತಿಲ್ಲ 15 ದಿವಸದಿಂದ ಈ ತರ. ಆಮೇಲೆ ಪ್ರಸಾದ ಮಾಡಿಸೋದು ತಮಿಳ್ನಾಡಿಂದ ಒಳ್ಳೆ ಪ್ರಸಾದ ನೋಡಿ ಭಾರಿ ಚೆನ್ನಾಗಿ, ಅದು ಹಂಗೆ ಬಂದಿದೆ. ಲಾಡು ಆಗ್ಬೋದು ಎಲ್ಲ ಇಲ್ಲೇ ತಯಾರಿ ಮಾಡಿ ಜನಕ್ಕೆ ಹಂಚ್ತಾ ಇದ್ದೀವಿ ಸರ್. ಭಕ್ತಾದಿಗಳಿಗೆ ಆ ಅಪ್ಪನ ಆಶೀರ್ವಾದ, ಸಕಲ ಆಯಸ್ಸು, ಆರೋಗ್ಯ, ಭಾಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಅಷ್ಟೇ.